ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಪ್ಪ ತಾತನ ಮನವಿಗೂ ಡೋಂಟ್ ಕೇರ್, ವಿದೇಶದಲ್ಲೇ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ರೇವಣ್ಣ. ಕುಟುಂಬಕ್ಕೂ ಪಕ್ಷಕ್ಕೂ ಹಾಸನ ಸಂಸದನಿಂದ ಮುಂದುವರೆದ ಮುಜುಗರ. ಚನ್ನಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣ, ಕಂಪ್ಲೇಂಟ್ ಕೊಡಿ, ತನಿಖೆ ಮಾಡಿ, ತಪ್ಪಿದ್ರೆ ಕ್ರಮ. ಗಲಾಟೆಗೆ ಮೊದಲೇ ಉದ್ರಿಕ್ತರಿಗೆ ಕೈ ಮುಗಿದು ಮನವಿ ಮಾಡಿದ್ದ ಡಿವೈಎಸ್ಪಿ. ಆದರೂ ಕಲ್ಲೆಸೆದವರ ವಿರುದ್ಧ ಕ್ರಮವಿಲ್ಲ, ಅಧಿಕಾರಿಗಳು ಮಾತ್ರ ಸಸ್ಪೆಂಡ್. ಚನ್ನಗಿರಿ ಠಾಣೆ ಧ್ವಂಸಕ್ಕೆ ಸಮರ್ಥಿಸಿಕೊಂಡ ಕೈ ಶಾಸಕ. ಸಾವಾಗಿರೋದ್ರಿಂದ ಉದ್ರೇಕಗೊಂಡು ಗಲಾಟೆ ಮಾಡಿದ್ದಾರಷ್ಟೇ, ಉದ್ದೇಶಪೂರ್ವಕವಾಗಿ ಗಲಭೆ ಮಾಡಿಲ್ಲ ಅಂತ ಬಸವರಾಜ್ ಶಿವಗಂಗಾ ಸಬೂಬು. ಹೆಬ್ಬಗೋಡಿ ಬಳಿ ನಡೆದಿದ್ದ ರೇವ್ ಪಾರ್ಟಿ ಪ್ರಕರಣ, ಪಾರ್ಟಿಯಲ್ಲಿ ಡ್ರಗ್ಸ್ ಜೊತೆ ನಡೆದಿತ್ತು ಬೆಟ್ಟಿಂಗ್ ದಂಧೆ. ಸಿಸಿಬಿ ತನಿಖೆಯಲ್ಲಿ ಬಯಲಾಯಿತು ಮತ್ತಷ್ಟು ಸ್ಫೋಟಕ ಸತ್ಯ. ತುಮಕೂರು ಜಿಲ್ಲೆಯ ನೀರಾವರಿ ವಿಚಾರದಿಂದ ಸರ್ಕಾರಕ್ಕೆ ಟೆನ್ಷನ್. ಶ್ರೀರಂಗ ಏತ ನೀರಾವರಿ ಯೋಜನೆ ಮೂಲಕ ಮಾಗಡಿಗೆ ಕುಡಿಯುವ ನೀರು ಪೂರೈಕೆಗೆ ಡಿಸಿಎಂ ಪ್ಲಾನ್. ಯೋಜನೆಯನ್ನೇ ಕೈ ಬಿಡಬೇಕು ಅಂತ ಸಚಿವ ಕೆಎನ್ ರಾಜಣ್ಣ ಆಗ್ರಹ. ಕಾಂಬೋಡಿಯಾದಲ್ಲಿ ಕೂತು ಸೈಬರ್ ವಂಚಕರ ಕಳ್ಳಾಟ, ಮಹಿಳೆಯಿಂದ 20 ಲಕ್ಷ ರೂಪಾಯಿ ಎಗರಿಸಿದ್ದ ಕದೀಮರು. ಒಂದೇ ದಿನದಲ್ಲಿ ಪ್ರಕರಣವನ್ನು ಭೇದಿಸಿದ ಶಿವಾಜಿನಗರ ಸೈಬರ್ ಕ್ರೈಮ್ ಇನ್ಸ್ಪೆಕ್ಟರ್. ನನ್ನ ದೇವಸ್ಥಾನ ಕಟ್ಟಿ ಎನ್ನುವ ಮನಸ್ಥಿತಿ ಮೋದಿಗೆ ಇದೆ. ನಾವು ಜನರ ಸೇವಕರು, ಜನಪ್ರತಿನಿಧಿಗಳು ಮಾತ್ರ ದೇವರಲ್ಲ. ಪ್ರಧಾನಿ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ಮತ್ತೆ ವ್ಯಂಗ್ಯ. ಬೆಳಗಾವಿಯಲ್ಲಿ ಸದ್ದಿಲ್ಲದೆ ನಡೆಯುತ್ತಿದೆ ಕಳ್ಳಾಟ, ಟೆಂಡರ್ ಬದಲು ಹೆಚ್ಚಿನ ಬೆಲೆಗೆ ವಸ್ತು ಖರೀದಿಯ ಆರೋಪ. ಕೊಟೇಶನ್ ಕಳ್ಳಾಟದ ಎಲ್ಲಾ ದಾಖಲೆಗಳು ಲಭ್ಯ. ಗುಜರಾತ್ನ ರಾಜಕೋಟ್ನಲ್ಲೂ ಅಗ್ನಿ ದುರಂತ. ಗೇಮಿಂಗ್ ಸೆಂಟರ್ನಲ್ಲಿ ಮಕ್ಕಳು ಸೇರಿ ಬೆಂಕಿಗಾಹುತಿ ಆದವರ ಸಂಖ್ಯೆ 35ಕ್ಕೆ ಏರಿಕೆ. ಪ್ರಧಾನಿ ನರೇಂದ್ರ ಮೋದಿಯಿಂದಲೂ ಸಂತಾಪ. ಹಾವೇರಿಯಲ್ಲಿ ಹಾಡಹಗಲೇ ಅಕ್ರಮ ಮರಳುಗಾರಿಕೆ, ತುಂಗಭದ್ರೆಯ ಒಡಲು ಬಗೆದು ಕೋಟಿ ಕೋಟಿ ಲೂಟಿ. ಕ್ರಮ ಕೈಗೊಳ್ಳಲು ಡಿಸಿ, ಎಸ್ಪಿ ಅವರಿಂದಲೇ ಹಿಂದೇಟು. ಕಲಬುರಗಿಯಲ್ಲಿ ಸುರಿಯುತ್ತಿರುವ ಅಕಾಲಿಕ ಮಳೆ, ವರುಣಾರ್ಭಟಕ್ಕೆ ಈರುಳ್ಳಿ ಫಸಲು ಮಣ್ಣು ಪಾಲು. ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ರೈತ ಕಂಗಾಲು. ಕೊಪ್ಪಳದಲ್ಲಿ ರೆಮಲ್ ಸೈಕ್ಲೋನ್ ಎಫೆಕ್ಟ್, ಮಲೆನಾಡಿನಂತಾಗಿರುವ ಜಿಲ್ಲೆಯ ವಾತಾವರಣ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಅಡ್ಡಿಯಾದ ಮಳೆರಾಯ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂದುವರೆದ ಮಳೆ. ಕೆಆರ್ಎಸ್ ಡ್ಯಾಂಗೆ 3405 ಕ್ಯೂಸೆಕ್ಸ್ ಒಳಹರಿವು. ಕುಡಿಯುವ ನೀರಿಗಾಗಿ 533 ಕ್ಯೂಸೆಕ್ಸ್ ನೀರು ಬಿಡುಗಡೆ. ಬಂಗಾಳ ಕೊಲ್ಲಿಯಲ್ಲಿ ರಮಲ್ ಸೈಕ್ಲೋನ್ ಭೀತಿ, ಇಂದು ಕರಾವಳಿಗೆ ಅಪ್ಪಳಿಸಲಿದೆ ಚಂಡಿ. ದಕ್ಷಿಣ ಮತ್ತು ಉತ್ತರ 24 ಪರಾಂಗಣ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ. ತೆಲಂಗಾಣದಲ್ಲಿ ಹನುಮ ಮಾಲಾಧಾರಿ ಹಾಗೂ ಪೊಲೀಸರ ನಡುವೆ ವಾಗ್ವಾದ. ಕಾರಿನ ಡೋರ್ ಹಿಡಿದು ನಿಂತ ಮಾಲಾಧಾರಿ, ಇದನ್ನು ಲೆಕ್ಕಿಸದೆ ಎಳೆದೊಯ್ದ ಪೊಲೀಸ್ ವೆಹಿಕಲ್. ಆತ ಬದುಕಿದ್ದೇ ಹೆಚ್ಚು. ತಮಿಳು ಗಾಯಕಿ ಸುಚಿತ್ರಾಗೆ ಸಂಕಷ್ಟ. ಮಾಜಿ ಪತಿಯಿಂದ 1 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ. ವಿವಾದಾತ್ಮಕ ಹೇಳಿಕೆಗಳ ವಿರುದ್ಧ ಪ್ರಕರಣ ದಾಖಲಿಸಿದ ಕಾರ್ತಿಕ್ ಕುಮಾರ್. ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಚಿತ್ರದ ಸಾಂಗ್ ರಿಲೀಸ್. ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಮದುವೆ ಸಾಂಗ್ ಬಿಡುಗಡೆ. ಮೈ ಮ್ಯಾರೇಜ್ ಈಸ್ ಫಿಕ್ಸ್ ಅನ್ನೋ ಸೆಲೆಬ್ರೇಷನ್ ಹಾಡಿನ ಹಲ್ಚಲ್. ಐಪಿಎಲ್ ಸೀಸನ್ 17ಕ್ಕೆ ಇವತ್ತೇ ಕ್ಲೈಮ್ಯಾಕ್ಸ್. ನೈಟ್ ರೈಡರ್ಸ್ ಮತ್ತು ಸನ್ ರೈಡರ್ಸ್ ಫೈನಲ್ಸ್ ಫೈಟ್ ಇಂದು. ಯಾರು ಆಗ್ತಾರೆ ಐಪಿಎಲ್ ಚಾಂಪಿಯನ್? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.